ಅಂಜದ ನನ್ನ ಹುಡುಗಿಯ ತುಂಡು ಬುದ್ಧಿಯಿಂದ ಮನೆಯಿಂದ ಹೊರ ಬರುವಂತಹದ್ದು ಈ ನಮ್ಮ ಬಾ ನಮ್ಮನ್ನ ರಕ್ಷಣೆ ಮಾಡೋ ಭಾರ ಇನ್ನು ಮೇಲೆ ನಿನ್ನನೇ ಕುಡಿದಿದ್ದ ನಿನ್ನನೇ ಕುಡಿದೆ ಸನ್ಯಾಸಿ ಮಾರುತಿಗೆ ಪರಿಪರಿಯಾಗಿ ಬೇಡಿಕೊಂಡರೂ ಎಂದು ಪರಿಹಾರವಾಗದು ನಿನ್ನ ಕತ್ತಲೆಯ ಬಾಳು. ಏ ನೀಚ, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಾನೇಕೆ ಇಲ್ಲಿ? ಜ್ಯೋತಿ, ನೀತಿ ತಪ್ಪಿದ ಹೆಣ್ಣು ನೀನಾಗಿ ಖ್ಯಾತಕರ್ತಿಯಂತೆ ಮಾತನಾಡಬೇಡ. ನನ್ನವಳಾದರೆ ಸರಿ, ಇಲ್ಲವಾದರೆ ಚಂದ್ರಮ. ಆ ಚಂದ್ರಮ ಗುರು ಪತ್ನಿಯನ್ನು ಕೆಣಕಿ ಮೈ ತುಂಬಾ ರಕ್ತದ ಕಲೆಯನ್ನು ಹುಟ್ಟಿಸಿಕೊಂಡಂತೆ ನೀನು ಕೂಡ ನನ್ನ ಕೆಣಕಲು ಬಂದಿದ್ದೆ. ಆದ್ರೆ ನಿನ್ನ ಮೈ ತುಂಬಾ ಮೂಡಿಸುವೆ ಮೆಟ್ಟಿನ ಕಲೆಯನ್ನು. ನೀತಿ ತಪ್ಪಿದ ಹೆಣ್ಣು ನೀನಾಗಿ ಜಾತಿ ಗತಿಯಂತೆ ಒತ್ತಿ ತೋರಿಸಬೇಡ ನನ್ನ ಮುಂದೆ. ನನಗೆ ಮೀಸಲಾಗಿದ್ದ ಹೆಣ್ಣು ನೀನು ಎಂದು ಆ ಹುಲಿಯನ್ನು ಪಕ್ಕಕ್ಕೆ ಸೇರಿದೆಯ. ಹೇಗೆ ನಿಜವಾಗಿ ನೀನು ಗರ್ತಿಯಾಗುತ್ತೀಯ? ಆ ಬಡವ ಕಟ್ಟಿದ ಚೆನ್ನದ ಆ ಕರಿಮನೆಯನ್ನು ಕಿತ್ತುಗಿದು ಈ ಶ್ರೀಮಂತನ ತಾಳಿಯನ್ನು ಕಟ್ಟಿ ಒಪ್ಪಿಕೋ ಸತಿ ಎಂದು. ಅದು ನಿನ್ನಿಂದ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಅಂತ ತಿಳಿದುಕೋ. ಸಾಧ್ಯವಿല്ലെಂದು ನಿನ್ನಂತ ಗುಂಡೆಯನ್ನು ಹೊಮ್ಮೆಯಂತೆ ಹೇರಲು ಬಂದಿವೆ. ಚಂಗುಲಾಬಿ ಹೆಣ್ಣನ್ನು ಮಾಡದೆ ಈ ಶ್ರೀಮಂತನ ಚಿನ್ನದ ಸರವನ್ನು ಒಪ್ಪಿಕೋ ನಾನಿನ್ನ ಸತಿ ಎಂದು. ನೀಚ, ಆ ರಾವಣನ ಶಿರವನ್ನು ಹರಿದು ಹಾಕಲು ಆ ಪರಶುರಾಮ ಹುಟ್ಟಿ ಬಂದಂತೆ ಇಂದ ನಿನ್ನ ಶಿರವನ್ನು ಹರಿದು ಹಾಕುವುದಕ್ಕೆ ಆ ದೇವ ಬಂದೇ ಬರುತ್ತಾನೆ. ಕೆರಳಿದ ಗಂಡು ಹುಲಿಯಾಗಿ. ಅವನ ಕೆರಳಿದ ಗಂಡು ಹುಲಿ ಅಂತ ಪೊಂಡ ಚಂಡ ಗಂಡು ಕಲಿಗಳನ್ನು ಮಟ್ಟ ಹಾಕಲಿ ಎಂದು ನಿರೀಕ್ಷಿಸಿಕೊಂಡಿದ್ದಾನೆ. ನನ್ನ ಗಂಡನ ಕೊಂದು ಹಾಕು ಗಂಡಸ್ತಿಕೆ ಇದೀಗ ಯಾಕೋ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಚಿಕ್ಕಂತೆ ತಾಯಿಯದೇ ಹಾಲು ಕುಡಿದು ಕೆಚ್ಚದೆ ಬೆಳೆಸಿ ನಿಂತಿರು ನನ್ನ ಗಂಡನಿಗೆ ನೀನು ತೋರಿಸ ಆ ನಿನ್ನ ರೈಫಲ್ ಒಂದು ತೃಣಕ್ಕೆ ಸಮಾನ. ಗಂಡಸ್ತರಿಗೆ ಸವಾಲು ಹಾಕಿದ ಹೊಲಸೆಯನ್ನೇ ಮುಗಿಯಿತು ನಿನ್ನ ಶೀಲದ ಕಥೆ. ಸೂರ್ಯನಾನೆಂಬ ಸೊಕ್ಕಿನಿಂದ ಯಾರು ಇಲ್ಲದ ಸಭೆಯ ಸಾಧಿಸಿ ಒಂದು ಅಬಲೆಯಾದ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡ್ಲಿಕ್ಕೆ ಬಂದ ಮಗನೇ. ಸುಮ್ಮನೆ ಬಿಟ್ಟರೆ ಸರಿ. ರಕ್ತಕ್ಕೆ ಸಂಬಂಧದ ಹುಟ್ಟಿದ ಹೆಣ್ಣಲ್ಲ, ಸುಮ್ಮನೆ ಹೊರಟು ಹೋಗಲೇ ಹುಲಿಯ. ಬರೀ ಹುಲಿ ಅಷ್ಟೇ ಅಲ್ಲ ಮನೆ, ನಿನ್ನನ್ನು ನೆಟ್ಟಿ ಸೀಳಲು ಬಂದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗಂಡು ಹುಲಿ. ನೀನ್ ಯಾವ ಇನ್ಸ್ಪೆಕ್ಟರ್ನೂ ಅಲ್ಲ. ನನ್ನನ್ನು ಅಪರಾಧಿಯಾಗಿ ಮಾಡಲು ಬಾಡಿಗೆ ಬಟ್ಟೆ ತೊಟ್ಟು ಬಂದಿರುವ ಕಳ್ಳನ ಮಗ ನೀನು. ನಾನು ಬಂಡನಲ್ಲ, ನೀನು ಬಂಡ. ನಾನು ನಿನ್ನಂತ ದಿನನಿತ್ಯ ಗುಂಡಾಗಿರಿ ಮಾಡೋರ ಕಂಡ ಮನೆ ಕಂತು ಮನೆ ನೋಡ್ಕೊಳ್ಳ ಈ ಟೈಗರ್ನ ಭಾವಚಿತ್ರವನ್ನು. ಇನ್ನಾದ್ರೂ ಒಳ್ಳೆ ಮಾತಿಂದ ಸುಮ್ಮನೆ ಇಲ್ಲಿಂದ ಹೋದರೆ ಸರಿ. ಇಲ್ಲದಿದ್ದರೆ ನ್ಯಾಯ, ನೀತಿ, ಸತ್ಯ, ಧರ್ಮ, ಅಹಿಂಸೆ ತುಂಬಿದ ಈ ಮುಷ್ಟಿನ ಬುದ್ಧಿ ಕೊಲ್ಲಬೇಕಾಯ್ತು. ಎಚ್ಚರ. ನಿನ್ನ ಕಾನೂನಿನ 5 ಮುತ್ತುಗಳು ನನ್ನ ಜೈರಾಜನ ಪಾದದಲ್ಲಿ ಬಿದ್ದಿರುವಾಗ
ಏನು ಮಾಡಲಾದು ಆ ನಿನ್ನ ಕವಡೆ ಕಿಮ್ಮತ್ತಿಲ್ಲದ ಕಾನೂನಿನ 5 ನುಡು ಮುತ್ತುಗಳು. ಸೋಮನೆ ಹಠ ಮಾಡದೆ ಇವನನ್ನು ಬಿಟ್ಟು ಹೊರಟು ಹೋಗು. ಬೇಡವೆಂದು ತಿದ್ದಿ ಹೇಳಿದರೆ ಮಗನೇ, ನೀನು ಕೇಳ್ತಾ ಇಲ್ಲ ಅಂದ ಮೇಲೆ ಇನ್ನು ನ್ಯಾಯದಿಂದ ಹೊರಬರುವುದು ಈ ಇನ್ಸ್ಪೆಕ್ಟರ್ ಸತ್ಯದ ಗೊಂಡು. ನೀನು ನನ್ನ ಮೆಟ್ಟಿ ಚೆಲ್ಲುವುದಕ್ಕಿಂತ ಮುಂಚೆ ಇವಳ ಕೆನ್ನೆಯನ್ನು ಕಚ್ಚಿ ನನ್ನ ಮೋಸ ಪೂರೈಸಿಕೊಳ್ಳುತ್ತೇನೆ. ಹಾಗೆ ಆದವರು ಏನಾರು ನನ್ನ ಕೈಯೆದುರಿಗೆ ಮಾಡಿದ್ರೆ ನಿನ್ನ ರುಂಡವನ್ನು ಕಡಿದು ಈ ಊರ ಬಾಗಿಲಿಗೆ ಕಟ್ಟಿ ಆ ರುಂಡಕ್ಕೆ ನಿಷ್ಠಾವಂತರ ಮೆಟ್ಟಿನ ಸಲ್ಮಲೆಯನ್ನು ಹಾಕದಿದ್ದರೆ ನನ್ನ ಹೆಸರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕೆರಳಿದ ಗಂಡು ಹುಲಿ. ನೀನ್ ಯಾವ ಕೆರಳಿದ ಗಂಡು ಹುಲಿ? ಅಂದು ನಿನ್ನ ಗಂಡಸ್ಥರದ ಮಾತಿದ್ದರೆ ನಿನ್ನ ಕಾನೂನಿಗೆ ತಾಕತ್ತಿದ್ದರೆ ಈ ಷರತ್ತನ್ನು ಮುಟ್ಟಿ ನೋಡು ಮಗನೇ, ಗೊತ್ತಾಗುತ್ತದೆ. ಹಾಗಾದ್ರೆ ತೋಳು ಮಗನೇ ಈ ಹುಲಿಯ ಸೇಡನ್ನು. ಮೋಸದಿಂದ ಗುಂಡು ಹಾಕಬೇಡಲೇ ಕತ್ತೆ ಮಗನೇ. ಶರತ್ ಒಳ್ಳೆ ಮಾತಿಂದ ಇನ್ನು ಪೊಲೀಸ್ ಸ್ಟೇಷನ್ ನಡೆದ್ರೆ ಸರಿ, ಇಲ್ಲ ಒದ್ದು ಹೋಗ್ಬೇಕಾಯ್ತು ಮನೆ. ಯಾತರ ಎಳೆದುಕೊಂಡು ನಡೆಯಿರಿ. ಈ ನಾವೇನು ಸರಿಯಾದ ಸಮಯಕ್ಕೆ ಬಂದು ಅಧಿಕಾರಿಯಾಗಿ ಬಂದು ನನ್ನನ್ನು ಕಾಪಾಡಿದ್ದು. ಏನು ಕಡಿಮೆ ವಿಷಯ? ಈ ದುಷ್ಟ ಸಂಹಾರಕ್ಕಾಗಿ ಇಲ್ಲಿವರೆಗೆ ನನ್ನ ಅಧಿಕಾರವನ್ನು ಬಚ್ಚಿಟ್ಟಿದ್ದೆ. ಈ ನರಿ ಬಲಿಲ್ಲ ಎಂದು ಇಷ್ಟು ದಿನ ನಾನು ಬಿಟ್ಟು ಈಗ ಭೇಟಿಯಾಡಿದ್ದೆ ಈ ಕೆರಳಿದ ಕಂಡವಲ್ಲಿ. ಅದಕ್ಕೆ ಇಲ್ಲಿವರೆಗೆ ಈ ಅಧಿಕಾರದಿಂದ ದೂರದು ಇವನಿಗೆ ಹೀಗೆ ತೋರಿಸಬೇಕಾಗಿತ್ತು ಈ ಹುಲಿಯ ಕಾನೂನಿನ ಚೌಕಟ್ಟನ್ನು. ಹೌದಾ? ಹಾಗಿದ್ರೆ ಮುಂದಿನ ವಿಷಯ? ಮುಂದಿನ ವಿಷಯ ಆಮೇಲೆ ಹೇಳ್ತೀನಿ ಚಿನ್ನ. ಈ ಸಂತೋಷದ ಸಮಯದಲ್ಲಿ ಒಂದು ಸಮುದ್ರ ಗೀತೆಯನ್ನು ಹಾಡಬಾರದೆ? ಚಂದ್ರ ಚಂದ್ರ
ಈ ಅರಣ್ಯವನ್ನು ಬಿಟ್ಟು ಊರಲ್ಲಿರುವ ಅರಮನೆಗೆ ಬಂದು ಬಿಡು. ಆದಷ್ಟು ಬೇಗ ಆ ಜಯರಾಜನಿಗೆ ಒಂದು ಅಂತ್ಯವನ್ನು ಹಾಡುತ್ತೇನೆ. ಬಾ. ವಾ